ತಮ್ಮ ಪ್ರೀತಿಯ ಹುಚ್ಚೀರಪ್ಪ ಇಟಿ ಮಾಡುವಂಥ ನಮಸ್ಕಾರಗಳು. ಇವತ್ತೊಂದು ದಿವಸ ಶಿಕ್ಷಕರ ದಿನಾಚರಣೆಯ ಕುರಿತು ಒಂದು ಕವನ ವಾಚನವನ್ನು ಮಾಡ್ತಾ ಇದ್ದೀನಿ. ಅದು ನನ್ನ ಶಿಷ್ಯಳು, ನನ್ನ ಪ್ರೀತಿಯ ಶಿಷ್ಯಳು ಆಕೆ ಬರೆದಂಥ ಒಂದು ಕವನವನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕುಮಾರಿ ಶ್ರೇಯಾ ಶಿವಾನಂದ್ ಧರ್ಮಾಯತ್ 7ನೇ ತರಗತಿಯ ವಿದ್ಯಾರ್ಥಿನಿ. ಆಕೆ ಒಂದು ಕವನವನ್ನು ತನ್ನ ಗುರುಗಳಿಂದ ಪ್ರೇರೇಪಣೆಯಾಗಿ ಒಂದು ಕವಿತೆ ಬರೆದಾಳ. ಆ ಕವಿತೆಯ ಶೀರ್ಷಿಕೆ ಸಾಹಿತ್ಯ ಬರೆಯಲು ಪ್ರೇರಣೆ ಆದವರು ಇಟಿ ಗುರುಗಳು. ಸಾಹಿತ್ಯ ಬರೆಯಲು ಪ್ರೇರಣೆ ಆದವರು ಇಟಿ ಗುರುಗಳು. ಬಂದರು ಬಂದರು ನಮ್ಮ ಇಟಿ ಗುರುಗಳು ಬಂದರು. ಬಂದರು ನಮ್ಮ ಇಟಿ ಗುರುಗಳು ಬಂದರು. ವೀರಪ್ಪ ಕಮಲಮ್ಮನವರ ಮಗನಾಗಿ ಬಂದರು. ವೀರಪ್ಪ ಕಮಲಮ್ಮನವರ ಮಗನಾಗಿ ಬಂದರು. ಕಾಡಪ್ಪನವರ ಅಣ್ಣನಾಗಿ ಜೊತೆಯಾಗಿ ಬಂದರು. ಕಾಡಪ್ಪನವರ ಅಣ್ಣನಾಗಿ ಜೊತೆಯಾಗಿ ಬಂದರು. ಆಟ ಆಡುತ್ತಾ ಕೂಡಿ ನಲಿಯುತ್ತಾ ಬಂದರು. ಆಟ ಆಡುತ್ತಾ ಕೂಡಿ ನಲಿಯುತ್ತಾ ಬಂದರು. ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ಕೋಡಿಕೊಪ್ಪದ ಗ್ರಾಮದಲ್ಲಿ ಶ್ರೀ ಹುಚ್ಚೀರಪ್ಪಜ್ಜನ ಮಠದ ಹಿಂಭಾಗದಲ್ಲಿ ಜನಿಸಿ ಬಂದರು. ನಮ್ಮ ಇಟಿ ಗುರುಗಳು ಬಂದರು. ಸಾಧನೆಗೆ ನೀ ಸಿದ್ಧನಾಗು, ತಿರುಗಣಿಯಲ್ಲಿ ತಿರುಗಿದ ನನ್ನ ಬದುಕು. ಸಾಧನೆಗೆ ನೀ ಸಿದ್ಧನಾಗು, ತಿರುಗುಣಿಯಲ್ಲಿ ತಿರುಗಿದ ನನ್ನ ಬದುಕು. ಕೃತಿ ಬರೆದು ತಂದುಕೊಟ್ಟರು. ಶ್ರೀ ರೇಣುಕಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರಾಗಿ ಬಂದರು. ಶ್ರೀ ರೇಣುಕಾಚಾರ್ಯ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರಾಗಿ ಬಂದರು. 5, 6, 7ನೇ ತರಗತಿಗೆ ಕನ್ನಡ ಶಿಕ್ಷಕರಾಗಿ ಬಂದರು. 5, 6, 7ನೇ ತರಗತಿಗೆ ಕನ್ನಡ ಶಿಕ್ಷಕರಾಗಿ ಬಂದರು. ಹಾಡು ಬರೆದವರು ಇಟಿ ಸರ್, ಹಾಡು ಹಾಡಿದರು ಇಟಿ ಸರ್. ಹಾಡು ಬರೆದವರು ಇಟಿ ಸರ್, ಹಾಡು ಹಾಡಿದರು ಇಟಿ ಸರ್. ಕೃತಿ ಬರೆದವರು ಇಟಿ ಸರ್, ಕತೆ ಹೇಳಿದರು ಇಟಿ ಸರ್. ಆದಿ ಗುರುಗಳ ಗೆಳೆಯರು ವಿದ್ಯಾರ್ಥಿಗಳಿಗೆ ಪ್ರಿಯರು. ಆದಿ ಗುರುಗಳ ಗೆಳೆಯರು ವಿದ್ಯಾರ್ಥಿಗಳಿಗೆ ಪ್ರಿಯರು. ಕವಿ ಬಳಗದಲ್ಲಿ ಇರುವವರು ಸಾಹಿತ್ಯ ಬರೆಯಲು ಪ್ರೇರಣೆ ಆದವರು ಅವರೇ ನಮ್ಮ ಇಟಿ ಸರ್ ಅನ್ನುವಂಥ ಸುಂದರವಾದ ಕವಿತೆಯನ್ನು ನನ್ನ ಪ್ರೀತಿಯ ಶಿಷ್ಯಳು ಶ್ರೇಯಾ ಶಿವಾನಂದ್ ಧರ್ಮಾಯತ್ ರಚಿಸಿದ ಅವಳಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಈ ಕವನ ವಾಚನ ತಾವೆಲ್ಲ ಕೇಳಿದ್ದಕ್ಕಾಗಿ ತಮ್ಮನ್ನು ಕೂಡ ನನ್ನ ನಮಸ್ಕಾರ ತಿಳಿಸುತ್ತಾ ನಾನು ಕವನ ವಾಚನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.